ಸೊ ಹಾಯ್ ಗೈಸ್, ನಾವು ಇವತ್ತಿರೋದು ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮ್ಯೂಸಿಯಂ. ಇಲ್ಲಿನ ಟಿಕೆಟ್ 80ರಿಂದ 85 ರೂಪಾಯಿ ಅಷ್ಟೇ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಬಂದಿದ ತಕ್ಷಣ ಫಸ್ಟ್ ಕಾಣಿಸ್ಕೊಳ್ಳೋದು ಇಲ್ಲಿ ಏರೋಪ್ಲೇನು, ಅಂದರೆ ರೈಟ್ ಬ್ರದರ್ಸ್ ಕಂಡಿಡ್ದಿರೋದು. ಯಾರು ಅಂತ ನೀವೇ ನೋಡ್ಕೊಳ್ಳಿ, ಇಲ್ಲಿದ್ದಾರೆ. ಅದಾದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ್ವಿ ಡೈನೋಸರು. ಒನ್ ಟೈಮಲ್ಲಿ ಇತ್ತು, ಇವಾಗಿಲ್ಲ ಡೈನೋಸರು. ಈ ಡೈನೋಸರ್ ನನ್ನ ನೋಡ್ತಾ ಇತ್ತು, ನಾನು ಆ ಡೈನೋಸರ್ನ ನೋಡ್ತಾ ಇದ್ವಿ. ಇಬ್ಬರು ಕಣ್ಣು ಹಂಗೆ ಕಲಿತಾ. ನೆಕ್ಸ್ಟ್ ಕಾಣಿಸಿದ್ದು ಈ ಚೈನು. ಈ ಆ್ಯಕ್ಚುಲಿ ಗೇರ್ಸು ಬಟ್ಟೆ ಪಿನ್ ಇದ್ದಂಗಿದೆ, ಆದರೆ ಬಟ್ಟೆ ಪಿನ್ಸ್ ಅಲ್ಲ. ಅದಾದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ಚಂದ್ರಯಾನ್ 3 ಹೇಗಿತ್ತು ಡೆಮೋ ಅನ್ನೋದು ಕ್ಲಿಯರ್ ಡೆಮೋ ಇಲ್ಲಿದೆ. ಹೇಗೆ ಸ್ಟಾರ್ಟ್ ಆಯಿತು, ಅಲ್ಲಿನ ಏರ್ಕ್ರಾಫ್ಟ್ಸ್ ಏನಿದೆ, ಆ ಸ್ಯಾಟಲೈಟ್ಸ್ ಹೇಗೆ ಕಾಣಿಸುತ್ತೆ, ಪ್ರತಿಯೊಂದು ಡೆಮೋ ಇಲ್ಲಿಟ್ಟಿದ್ದಾರೆ. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬರೋದು ಇಲ್ಲಿ ಇಂಜಿನ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದ ಮಷಿನ್ಸ್ಗೆ. ಇದೆಲ್ಲ ಇಂಜಿನ್ಸ್ ಅವಾಗಿಂದು. ಸೊ ಅದಾದಮೇಲೆ ಈ ಡೆಮೋ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಹೇಗೆ ಬರ್ತಾ ಇತ್ತು ಅನ್ನೋದು ಡೆಮೋ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಅದಾದಮೇಲೆ ಇದೇನು ನೋಡ್ತಾ ಇದ್ದೀರಾ, ಇದು ಹ್ಯಾಂಡ್ ಪ್ರಿಂಟರು. ಇದನ್ನೆಲ್ಲ ನೋಡ್ತಾ ನೆಕ್ಸ್ಟ್ ನಾವು ಹೋಗ್ತಾ ಇದ್ದಿದ್ದು ಸೈನ್ಸ್ ಎಕ್ಸಿಬಿಷನ್ ಆಗ್ತಾ. ಅದಾದಮೇಲೆ ನೆಕ್ಸ್ಟ್ ಕಾಣಿಸ್ಕೊಂಡಿದ್ದು ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ ಏನಿದೆ, ಅವಾಗಿನ ಕಾಲದಲ್ಲಿ ಒಂದು ಕಂಪ್ಯೂಟರ್ ಓಡಿಸೋಕ್ಕೆ 3ರಿಂದ 4 ಜನ ಬೇಕಾಗ್ತಿತ್ತು. ನಮ್ಗೆ ಇವಾಗ ಮೊಬೈಲೆಲ್ಲ ಆರಾಮಾಗಿ ಆಟ ಆಡ್ಕೊತೀವಿ. ಸೊ ಅದನ್ನು ನೋಡ್ತಾ ನೆಕ್ಸ್ಟು ವೆದರ್ ಸ್ಟುಡಿಯೋ. ಇದೇನಿಲ್ಲ, ನಿಮ್ಗೆ ವೆದರ್ ರಿಪೋರ್ಟರ್ ಆಗಬೇಕು ಅಂತ ಚಿಕ್ಕ ವಯಸ್ಸಲ್ಲಿ ಏನಾದರೂ ಆಸೆ ಇದ್ದರೆ ಇಲ್ಲಿ ಬಂದು ನೀವು ವೆದರ್ ರಿಪೋರ್ಟರ್ ಆಗ್ಬೋದು. ಈ ಕ್ಯಾಮ್ರಾದಲ್ಲಿ ವೆದರ್ ರಿಪೋರ್ಟ್ ತೋರಿಸಿದೆ, ಅದನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಕಾಣಿಸ್ಕೊಳ್ಳೋದು ಈ ಟಿ ವಿಲಿ ಕಾಣ್ಕೊಂಡು ಫೇಮಸ್ ಆಗಿಬಿಡಿ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಎಲೆಕ್ಟ್ರಿಸಿಟಿ ಇಂಜಿನಿಯರ್ಸ್ಗೆ ಟ್ರಿಬ್ಯೂಟ್ ಅಂತ ಒಂದು ವಾಲ್ ಮಾಡಿದ್ದಾರೆ, ವಾಲ್ ಆಫ್ ಫೇಮ್ ಥರ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಮ್ಮ ಜಾತ್ರೆಯಲ್ಲಿ ಸಿಗೋ ಈ ಟ್ಯಾಪ್ ವಾಟರ್ ಮಷಿನ್ನ ತೊಗೊಂಡು ಇದನ್ನು ನೋಡ್ಕೊಬೋದು. ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು 3D ಎಕ್ಸಿಬಿಷನ್ಗೆ. ಅಂದರೆ ಈ 3D ಆ್ಯನಿಮೇಷನ್ಸ್ ಆಗಿರ್ಬೋದು, ಎಲ್ಲ ಪ್ರಾಣಿಗಳು ತೋರಿಸೋದು, ಪಕ್ಷಿಗಳು ತೋರಿಸೋದು, ಅಂಡರ್ ವಾಟರ್ ಪ್ರಾಣಿಗಳನ್ನ ತೋರಿಸೋದು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಮಕ್ಳಿಗಂತೂ ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಇಲ್ಲಿ ಒಂದೊಂದು ಪ್ರಾಣಿನೂ ಡಿಫ್ರೆಂಟ್ ವೆರೈಟಿಯಲ್ಲಿ ತೋರಿಸ್ತಾರೆ. ಈ ಓತಿಕೆದ್ಗಳು, ದೊಣ್ಣೆಕೆದ್ಗಳು ಅಂತ ಏನು ನಾವು ಕರಿತೀವಿ, ಅದ್ರದ್ದೆಲ್ಲ ಹೆಸರುಗಳ ಜೊತೆ ಹೇಳ್ತಾರೆ ಯಾವುದು ಏನು ಅಂದ್ಬಿಟ್ಟು. ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸೇ ಬೇರೆ. ಇದನ್ನೆಲ್ಲ ನೋಡ್ತಾ ಮುಗಿಸ್ತಾ ನೆಕ್ಸ್ಟ್ ನಾವು ಹೋಗ್ತಾ ನೆಕ್ಸ್ಟ್ ಕಾಣಿಸ್ಕೊಂಡಿದ್ದು ನಮಗೆ ಈ ಸೈನ್ಸ್ ಎಕ್ಸಿಬಿಷನ್ಸು. ಇಲ್ಲಿ ಪ್ರತಿಯೊಂದು ಸೈನ್ಸ್ ಎಕ್ಸಿಬಿಷನ್ಸ್ ಇದ್ದಿದೆ. ಅಂದರೆ ನಮಗೇನು ಸೈನ್ಸಲ್ಲಿ ಎಲೆಕ್ಟ್ರಿಸಿಟಿ ಹೇಗೆ ಬರುತ್ತೆ, ನಮ್ಮ ಮೈಯಲ್ಲಿ ಹೆಂಗೆ ಓಡಾಡುತ್ತೆ ಆ ಥರದ್ದು ತುಂಬ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಇಲ್ಲಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ನೆಕ್ಸ್ಟು ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ಈ ಕಾರ್ಸ್ ಕವರು. ಅಂದರೆ ಕಾರ್ ಸೀಟ್ ಥರ ಇತ್ತು, ಕುತ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ರು. ಸೊ ಕುತ್ಕೊಳ್ತೀರಾ ಸೈಡಿಗೆ ಬಂದ್ಬಿಟ್ಟು ಆಮೇಲೆ ನೋಡಿದ್ರೆ ಇಲ್ಲೆಲ್ಲ ರಾಕೆಟ್ ಲಾಂಚರ್ಸ್ ಇತ್ತು, ನಮ್ಮ ವಾರ್ ಮಷಿನ್ಸ್ ಇತ್ತು. ರಾಕೆಟ್ ಲಾಂಚರ್ ಹೆಂಗೆ ಹೋಗಿ ಹೇಗೆ ಕ್ರ್ಯಾಶ್ ಆಗುತ್ತೆ ಅಂತಲೂ ಬೇರೆ ತೋರಿಸ್ತಾ ಇದ್ರು. ಇವೇನು ನೋಡ್ತಾ ಇದ್ದೀರಾ, ಈಗ ಹೋಗಿ ಬ್ಲಾಸ್ಟ್ ಆಗುತ್ತೆ ನೋಡಿ. ಅಷ್ಟೇ ಜೀವನ, ಹೋಗುತ್ತೆ, ಕುದ್ದುತ್ತೆ, ಹೊಗೆ ಹಾಕೊಳ್ಳುತ್ತೆ. ಅದಾದಮೇಲೆ ಇದು ರೆಡಾರ್ಸ್ಗಳು ನಮ್ಮ ನೇವಿಲಿ ಏನು ಯೂಸ್ ಮಾಡ್ತಾರೆ ಮತ್ತು ಇದರಲ್ಲಿ ಏನು ಯೂಸ್ ಮಾಡ್ತಾರೆ ಅದಾದಮೇಲೆ ನಮ್ಗೆ ಕಾಣಿಸ್ಕೊಂಡಿದ್ದು ಇದು VR. ಈ VR ಅಲ್ಲಿ ನಮಗೆ ಬೇಕಾಗಿರೋ ಬಟ್ಟೆ, ರೋಬೋಟ್ಸು ನಮ್ಮ ಮೈನಲ್ಲಿ ಬಂದು ನಮ್ಮ ದೇವ್ಗಳ ಥರ ಆಡ್ತವೆ, ನಾವು ದೇವ್ಗಳ ಥರ ಆಡ್ತೀವಿ. ಇದನ್ನೆಲ್ಲ ನೋಡ್ತಾ ನೆಕ್ಸ್ಟ್ ನಮಗೆ ಕಾಣಿಸ್ಕೊಂಡಿದ್ದು ಈ 1G 2G 3G 4G 5G ನೆಕ್ಸ್ಟ್ 6G ಬಂದರೆ ಅದನ್ನು ಹಾಕ್ತಾರೇನೋ. ಇದೆಲ್ಲ ಆದಮೇಲೆ ನಮಗೆ ಕಾಣಿಸ್ಕೊಂಡಿದ್ದು ಈ ಆ್ಯನಿಮೇಷನ್ ಬುಕ್. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ ಈ ಆ್ಯನಿಮೇಷನ್ ಬುಕ್ಕು. ರಿಯಾಲಿಟಿಯಲ್ಲಿ ತೋರಿಸುತ್ತೆ, ನಮ್ಮ ಬುಕ್ ಥರ ಇದೆ ಅಂತ ತಿರುವಾಕಿದ್ರೆ ಅದರಲ್ಲಿ ನೋಡಿದ್ರೆ ಎಲ್ಲ ಕ್ಲೌಡ್ಸು ಎಲ್ಲ ನಮ್ಮ ಕಣ್ಣು ಮುಂದೆನೇ ಬರುತ್ತೆ. ಅದಾದಮೇಲೆ ನಮಗೆ ಕಾಣಿಸ್ಕೊಂಡಿದ್ದು ಮಿರರ್ ವರ್ಲ್ಡ್. ಕಣ್ಣಿರ್ತರು ಇಲ್ಲದೆ ಇರಂಗೆ ಓಡಾಡಂಗಾಯ್ತು. ನೋಡಿ ಹೆಂಗೆ ಓಡಾಡಬೇಕು, ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ. ಇವಾಗ ಹೆಂಗೋ ಹಂಗೆ ಕಷ್ಟಪಟ್ಟು ಆಚೆ ಬಂದ ತಕ್ಷಣ ನಮಗೆ ಕಾಣಿಸ್ಕೊಂಡಿದ್ದು ಈ ಅನಿಮಲ್ ರೇಸು. ಈ ಅನಿಮಲ್ ರೇಸಲ್ಲಿ ಇಲ್ಲಿ ಗೇಮ್ಸ್ ಆಗಿರ್ಬೋದು ಮತ್ತು ಬೇರೆದಾಗಿರ್ಬೋದು. ಇವಾಗ ಏನು ಗೇಮ್ ಆಡ್ತಾ ಇದ್ದೀವಿ, ಇಲ್ಲಿಂದ ಹೋಗಿ ಅಲ್ಲಿಗೆ ಬರೋದು, ಈ ಥರ ಗೇಮ್ಸು. ಮತ್ತು ನಮ್ಮ ಪ್ರಾಣಿ ಪಕ್ಷಿಗಳು, ರಾಜ ಹುಲಿ ಹಂಗೆ ಇದ್ದಾವೆ. ಇದನ್ನೆಲ್ಲ ನೋಡಿ ನೆಕ್ಸ್ಟ್ ಹೋಗಿದ್ದು ನೀವು ಸ್ಪೇಸ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗದೇ ಇರೋವಂಥ ಎಲ್ಲ ವಸ್ತುಗಳು ಇಲ್ಲಿ ಕಾಣಿಸುತ್ತೆ. ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸ್ಪೇಸ್ಗೆ ಹೋಗಬೇಕು ಅಂದರೆ ಇಲ್ಲೆಲ್ಲ ಬಂದ್ಬಿಟ್ಟು ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಕಂಟ್ರೋಲ್ ರೂಮ್ ಆಗಿರಲಿ, ಸ್ಯಾಟಲೈಟ್ ಮಿಷಿನ್ಸ್ ಆಗಿರಲಿ, ಹಾಗೆ ರಾಕೆಟ್ ಲಾಂಚರ್ಸು, ಸ್ಪೇಸ್ ಸೂಟ್ಸು, ಪ್ರತಿಯೊಂದು ಇಲ್ಲಿದೆ. ಎಲ್ಲದ್ರ ಬಗ್ಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ತಿಳ್ಕೊಬೋದು. ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ನೋಡಿಕೊಂಡು ಓಡಾಡ್ಕೊಂಡು ಬರ್ಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು 3D ವರ್ಲ್ಡ್ಗೆ. ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಪ್ರತಿಯೊಂದು ಗ್ರಹನೂ 3Dಯಲ್ಲಿ ತೋರಿಸ್ತಾರೆ. ಸೊ ಜಾಸ್ತಿ ಶೂಟ್ ಮಾಡೋಕ್ಕೆ ಕೊಟ್ಟಿಲ್ಲ, ಸೊ ಅದಕ್ಕೆ ಜಾಸ್ತಿ ಶೂಟ್ ಮಾಡಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನಿಮಗೆ ಹೊಟ್ಟೆ ಹಸಿದ್ರೆ ಹೋಗ್ಬಿಟ್ಟು ಕ್ಯಾಂಟೀನಲ್ಲಿ 70, 80, 120 ರೂಪಾಯಿಗೆ ನಿಮ್ಗೆ ಮೀಲ್ ಸಿಗುತ್ತೆ. ಮೀಲ್ಸ್ ತೊಗೊಂಡು ತಿನ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಓಡಾಡ್ಕೊಂಡು ಬರ್ಬೋದು. ಇದು ಮೀಲ್ಸು ನಾವು ತೊಗೊಂಡಿತ್ತು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ನಿಮ್ಮ ಕಾಲು ಕೈ ಏನಿದೆ ಎಲ್ಲ ಎತ್ಕೊಂಡು ಇಲ್ಲಿಗೆ ಬನ್ನಿ, ನೋಡಿ, ಮಜಾ ಮಾಡಿ. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್.